ಅನಿವಾಸಿ ಕನ್ನಡಿಗರು ಅಂದ್ರೆ ನಾವು ಎದೆ ತುಂಬ ಪ್ರೀತಿಯನ್ನು ಇಟ್ಕೊಂಡವು. ಊರಿನಲ್ಲಿ ಏನೇ ಸಮಸ್ಯೆ ಬಂದ್ರು ಪ್ರಥಮವಾಗಿ ಕಾಲ್ ಬರುವುದು, ಪ್ರಥಮವಾಗಿ ಮೆಸೇಜ್ ಬರುವಂತಹ ಜನರಾಗಿದ್ದಾರೆ ಅನಿವಾಸಿ ಕನ್ನಡಿಗರು. ಏನೇ ಸಮಸ್ಯೆ ಬಂದ್ರು, ಯಾರಿಗೆ ಅನಾರೋಗ್ಯ ಉಂಟಾದ್ರು, ಯಾರಿಗೂ ನೋವಾದ್ರು ಅದಕ್ಕೆ ಸ್ಪಂದಿಸುವಂತಹ ಹೃದಯ ಬಂದರು ಅನಿವಾಸಿಗರು. ನಾವು ಪ್ರತಿಯೊಂದನ್ನು ತ್ಯಾಗ ಮಾಡಿ, ಪ್ರತಿಯೊಂದನ್ನು ಸಮರ್ಪಿಸಿ, ತಂದೆ ತಾಯಿ ಮಕ್ಕಳು ಫ್ಯಾಮಿಲಿ ಕುಟುಂಬ ಎಲ್ಲರನ್ನು ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಉದ್ಯೋಗವನ್ನು ಹರಸಿ, ಅದಷ್ಟು ಸುಲಭದಲ್ಲಿ ನಮಗೆ ಇಲ್ಲಿ ಉದ್ಯೋಗ ಸಿಕ್ಕಿದೆಯಾ? ಖಂಡಿತವಾಗಿಯೂ ಇಲ್ಲ. ನಾವೆಷ್ಟು ಕಷ್ಟಪಟ್ಟಿದ್ದೇವೆ, ನಾವೆಷ್ಟು ಊರಿ ಬಿಸಿಲಲ್ಲಿ ಬೆಂದಿದ್ದೇವೆ. ಅದೆಷ್ಟೋ ಅನಿವಾಸಿಗಳು ಈಗಲೂ ಕೂಡ 800, 1000, 1200 ರಿಯಾಲ್ ಪಡೆಯುವಂತಹ ಅದೆಷ್ಟು ಕನ್ನಡಿಗರು ನಮ್ಮ ಮಧ್ಯೆ ಇದ್ದಾರೆ. ನಮ್ಮಲ್ಲಿ 10 ಲಕ್ಷ ದುಡಿಯುವವರಿದ್ದಾರೆ, 1,000 ದುಡಿಯುವವರಿದ್ದಾರೆ. ಆದರೆ ಅವರು 10,000 ಇರುವವರು ಕೂಡ ನಾನು ಏನಾದ್ರೂ ನನ್ನ ಊರಿಗೆ ಕೊಡಬೇಕು, 1,000 ಇರುವವರು ಕೂಡ ನಾನೇನಾದ್ರೂ ನನ್ನ ಊರಿಗೆ ಕೊಡಬೇಕು ಎಂಬಂತಹ ಕನಸನ್ನಿಟ್ಟುಕೊಂಡವರಾಗಿದ್ದಾರೆ ಅನಿವಾಸಿ ಕನ್ನಡಿಗರು. ಖಂಡಿತವಾಗಿಯೂ ಇದು ನಮಗೆ ಹೆಮ್ಮೆ. ಪ್ರತಿಯೊಬ್ಬರ ಕಷ್ಟದಲ್ಲಿ ಕಣ್ಣೀರು ಸುರಿಸುವ, ಪ್ರತಿಯೊಬ್ಬರ ಕಷ್ಟವು ನನ್ನ ಕಷ್ಟ ಎಂದು ಹೇಳುವಂತಹ ಹೃದಯವಂತರು ಅನಿವಾಸಿಗಳು. ನಾವು ಬೇಕಾದಷ್ಟು ನಮ್ಮ ತಾಯಿನಾಡಿಗೆ ಕೊಟ್ಟಿದ್ದೇವೆ. ಪ್ರತಿ ತಿಂಗಳು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು ಮತ್ತೊಬ್ಬರ ಹತ್ರ ಸಾಲ ಕೇಳಿಯೋ ನನ್ನ ಮನೆಗೆ ನಾನು ಕಳಿಸ್ತೇನೆ. ಪ್ರತಿಯೊಬ್ಬರು ಆಗಿರುವ ಪ್ರತಿಯೊಬ್ಬರ ಕಥೆ ಕೂಡ ಅದೇ. ಎಲ್ಲರಿಗೂ ಪ್ರತಿ ತಿಂಗಳು ವೇತನ ಸಿಗೋದಿಲ್ಲ, ಎಲ್ಲರಿಗೂ ಪ್ರತಿ ತಿಂಗಳು ಕೆಲಸವಿರೋದಿಲ್ಲ. 1 ತಿಂಗಳು ಕೆಲಸ ಮಾಡಿದ್ರೆ 3 ತಿಂಗಳು ರೂಮ್ನಲ್ಲಿರುವಂತಹ ಅನಿವಾಸಿ ಕನ್ನಡಿಗರು ಇವರ ಕಷ್ಟವನ್ನು ಕೇಳುವವರು, ಇವರ ನೋವನ್ನು ಕೇಳುವವರು ಯಾರು? ಆದರೆ ಇದುವರೆಗೂ ನಮ್ಮ ಸರ್ಕಾರ, ನಾವು ಆಯ್ಕೆ ಮಾಡಿದಂತಹ ಸರ್ಕಾರ ನಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಖೇದಕರ ವಿಚಾರ ಅಲ್ವಾ? ನಮ್ಮ ಕನಸಾಗಿದೆ, ದಶಕಗಳಿಂದ ನಮ್ಮ ಕನಸಾಗಿತ್ತು ನಮಗೊಂದು ಗೌರವ ಈ ಸರ್ಕಾರದಿಂದ ಸಿಗ್ಬೇಕು ಎನ್ನುವುದು. ಹಾಗಾಗಿ ಹಲವು ನಮ್ಮ ನಾಯಕರು ಸುಮಾರು 10-15 ವರ್ಷಗಳಿಂದ ಅದೆಷ್ಟೋ ಮನವಿಗಳನ್ನು ಕೊಟ್ಟಿದ್ದಾರೆ, ಅದೆಷ್ಟೋ ಅಡೆದಾಡಿದ್ದಾರೆ. ನಮ್ಮ ನೋವನ್ನೊಮ್ಮೆ ಕೇಳಿ ನೋಡಿ, ನಮ್ಮ ಸಮಸ್ಯೆಗಳೊಮ್ಮೆ ಆಲಿಸಿ ಎಂದು ಸರ್ಕಾರಕ್ಕೆ ಅದೆಷ್ಟು ಬಾರಿ ಮನವಿಯನ್ನ ನಾವು ನೀಡಿದ್ದೇವೆ. ನಮಗೊಂದು ಗೌರವ ಕೊಡಿ. ನಾವು ಸುಮ್ಮನೆ ಯಾರಿಂದಲೂ ಬಾಜಿ ತಂದು ನಾವು ಊರಿಗೆ ಕಳಿಸೋದಲ್ಲ. ನಾವು ಕಷ್ಟಪಟ್ಟು ಬೆವರು ಸುರಿಸಿ ಅದೆಷ್ಟೋ ನೋವುಗಳನ್ನು ತಿಂದು ನಾವು ಮಾಡುವಂತಹ ಪ್ರತಿಯೊಂದು ರೂಪಾಯಿಗೂ, ನಾವು ಕಳಿಸುವಂತಹ ಪ್ರತಿಯೊಂದು ರೂಪಾಯಿಗೂ ಅದು ಅತ್ಯಂತ ಮೌಲ್ಯಯುತವಾದದ್ದು.